ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಅದ್ದೂರಿ ತೆರೆ ಬಿದ್ದಿದ್ದು 6ನೇ ಬಾರಿಗೆ ಅಭಿಮನ್ಯು ಯಶಸ್ವಿಯಾಗಿ ಜಂಬೂ ಸವಾರಿ ಮುಗಿಸಿದ್ದಾನೆ. ಎಲ್ಲ ಕಾರ್ಯಗಳು ಅಭೂತಪೂರ್ವ ಯಶಸ್ಸು ಕಂಡಿದೆ. ಕಳೆದ 11 ದಿನಗಳಿಂದ 415ನೇ ದಸರಾ ಮಹೋತ್ಸವದ ಎಲ್ಲ ಕಾರ್ಯಗಳು ಸಾಂಪ್ರದಾಯಿಕವಾಗಿ ಮತ್ತು ಯಶಸ್ವಿಯಾಗಿ ಜಂಬೂ ಸವಾರಿಯೊಂದಿಗೆ ತೆರೆ ಬಿದ್ದಿದೆ. ಸಿಎಂ ನಂದಿ ಧ್ವಜ ಪೂಜೆ ಬಳಿಕ ಮೆರವಣಿಗೆಗೆ ಚಾಲನೆ ನೀಡಿದರು. ಕಲಾ ತಂಡಗಳು ಮತ್ತು ಆನೆ ಮೆರವಣಿಗೆ ವೀಕ್ಷಕರ ಕಣ್ಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು, ಸಿಎಂ, ಡಿಸಿಎಂ ಸೇರಿದಂತೆ ಸಚಿವರು ಕೂಡ ದಸರಾ ಮುಕ್ತಾಯ ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಅಶ್ವದಳ ತಂಡದ ಸಾಹಸ ಪ್ರದರ್ಶನ ಮೈನವಿರಳಿಸುವಂತಿತ್ತು. ಬಳಿಕ ಅಂತಿಮ ಡ್ರೋನ್ ಶೋ ನೆರೆದಿದ್ದವರ ಕಣ್ಮನ ತಣಿಸಿತು. ಕೊನೆಯಲ್ಲಿ ಪೊಲೀಸ್ ತಂಡ, ರೈಲ್ವೆ ತಂಡಗಳಿಂದ ಮೂಡಿಬಂದ ಪಂಜಿನ ಕವಾಯತು ನೆರೆದಿದ್ದವರನ್ನ ಮತ್ತಷ್ಟು ರಂಜಿಸಿತು. ಒಟ್ಟಾರೆ ಯಶಸ್ವಿಯಾಗಿ ದಸರಾ ಮುಕ್ತಾಯವಾಗಿದ್ದು, ಮುಂದಿನ 4-5 ದಿನ ನಗರದಲ್ಲಿ ದಸರಾ ಕಲರವ ಹಾಗೆ ಮುಂದುವರಿಯಲಿದೆ. ಲೈಟಿಂಗ್ ಸೇರಿದಂತೆ ಹಲವು ಕಾರ್ಯಗಳು ಈ ವಾರ ಪೂರ್ತಿ ಮುಂದುವರಿಯಲಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.